ಹುಡ್ಸೋದ್ರಲ್ಲಿ ಮತ್ತೆ ಮದುವೆ ವಿಚಾರದಲ್ಲಿ ಅದು ಒಂದ್ರಲ್ಲಿ ನಾನು ಸಪೋರ್ಟ್ ತಗೊಳ್ಳೇ ಇಲ್ಲ. ಅದಕ್ಕೆ ಮೇಡಮ್ ಕೇಳ್ತಾರೆ ನಿಮ್ಮದು ಇಲ್ಲ, ಇದು ಒಂದು ವಿಷಯದಲ್ಲಿ ನಾನೇ ಏನೋ ನೋಡ್ಕೊಂಬಿಟ್ಟೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಬಟ್ ಅವ್ರಿಗೆ ಮುಂಚೆ ಅಂತ ಗೊತ್ತಿದ್ಲು. ಆ್ಯಂಡ್ ಬಿಗಿನಿಂಗಲ್ಲಿ ಸ್ವಲ್ಪ ಇತ್ತು ವಿಷಯ. ಮೇನ್ ವಿಷಯ ಇದ್ದಿದ್ದು ಹೆಸರು ಸೇಮ್ ಅಂತ. ನಾನು ಯಾವಾಗ ಇವ್ರಿಗೆ ಹೇಳಿದೆ, ಇಲ್ಲ ಈ ಥರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ. ಇವರು ಏಯ್ ಹಿಂಗೆ ಬೇರೆ ಯಾರೂ ಸಿಕ್ಕಿಲ್ವೇನೋ, ಏನೋ ನೀನು ಅಂತ ಸ್ವಲ್ಪ ಹಿಂಗಾಗಿತ್ತು. ಬಟ್ ಅದು ಬಿಟ್ಟರೆ ಅದಾದಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಶಿ ಈಸ್ ವೆರಿ ಸಪೋರ್ಟಿವ್. ಸೊ ಇವಾಗ ನನಗೆ ಶಾಕ್ ಆಗುತ್ತೆ. ನನಗಿಂತ ಜಾಸ್ತಿ ಇವ್ರ ಹತ್ರನೇ ಮಾತಾಡ್ತಿರ್ತಾರೆ. ಅದೇನು ಮಾತಾಡ್ತಾರೋ ಗೊತ್ತಿಲ್ಲ. No, actually, honestly speaking, Rakshita is a very sweet girl. ತುಂಬ ಒಳ್ಳೆ ಹುಡುಗಿ. ಶಿ ಇಸ್ ಅ ಫ್ಯಾಷನ್ ಡಿಸೈನರ್. ಆಬ್ವಿಯಸ್ಲಿ ಅವರಿಬ್ಬರು 7 ವರ್ಷದ ಜೊತೆಲಿದ್ದಾರೆ. ಸೊ ಐ ಥಿಂಕ್ ಶಿ ಇಸ್ ವೇಟೆಡ್ ಲಾಂಗ್ ಇನಫ್ ಅವ್ನ ಒಂದು ಕೆರಿಯರ್ ಕಿಕ್ ಸ್ಟಾರ್ಟ್ ಆಗೋಕ್ಕೆ, ಅವ್ನದು ಸೆಕೆಂಡ್ ಫಿಲ್ಮ್ಗೆ, ಫಾರ್ ಎವ್ರಿಥಿಂಗ್. ಐ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮ್ ಅನಿಸುತ್ತೆ. ಯಾಕಂದರೆ ಅವ್ನದು 2ನೇ ಚಿತ್ರ ಶುರುವಾಯಿತು. ದಿಸ್ ಇಯರ್ ಇಸ್ ಬೀನ್ ಗುಡ್ ಫಾರ್ ಹಿಮ್. ಇಟ್ಸ್ ಬೀನ್ ಅ ಗುಡ್ ಕಿಕ್ ಸ್ಟಾರ್ಟ್. ಸೊ ಫಾರ್ ರಾಣಾ ಆ್ಯಂಡ್ ರಕ್ಷಿತಾ ಅವರಿಬ್ರಿಗೂ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆನೆಸ್ಟ್ಲಿ ಅವ್ರಿಗೆ ಶಿ ಇಸ್ ಅ ವೆರಿ ನೈಸ್. ನೋಡಿದ್ರಾ, ಹೇಳ್ದೆ ಅಲ್ಲ ನಾನು, ಅವ್ರಿಗೆ ಯಾಕೋ ಜಾಸ್ತಿ, ನನಗೆ ಯಾಕೋ ಡೌಟ್ ಬರುತ್ತೆ ಏನು ನಡೀತಿದೆಯಪ್ಪ ಅಲ್ಲಿ ಅಂತ. ಇಲ್ಲ, ಸೇಮ್ ಅದು. ನಂದು ಹುಟ್ಟ ಹೆಸರು ಶ್ವೇತಾ ಅಲ್ಲ, ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಮೇಡಮ್ ಹೆಂಗೆ ಪ್ಲಾನ್ ಆಗ್ತಿದೆ ಮದುವೆ ತಯಾರಿ? ಮದುವೆ ಮಾಡೋದು ಸೆಲೆಬ್ರಿಟಿ ಫ್ಯಾಮಿಲಿ ಅಂದಾಗ ತುಂಬ ನಿರೀಕ್ಷೆಗಳಿರುತ್ತೆ. ಸೊ ಹಾಗಾಗಿ ಆ್ಯಕ್ಚುಲಿ ಶಿ ಇಸ್ ಅ ವೆರಿ ಸಿಂಪಲ್ ಗರ್ಲ್ ಕಣ. ಸೊ ಅವ್ರ ಫ್ಯಾಮಿಲಿ ಇದೆ ವೆರಿ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅವ್ರದ್ದು. ಬಟ್ ಏನಂದರೆ ಮದುವೆ ಮಾಡ್ಸೋದು ಕಷ್ಟ ಅಲ್ಲ. ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರಿಗಿಂತ ದೊಡ್ಡ ಕಷ್ಟದ ಕೆಲಸ. ಮನೇಲಿ ಯಾರಿದ್ದಾರೆ ಕರೆಕ್ಟ್ ಟೈಮ್ಗೆ ಹೋಗಿ ಕಾರ್ಡ್ ಕೊಡೋದು, ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಬಟ್ ಆನೆಸ್ಟ್ಲಿ ಮದುವೆ ಪ್ರಿಪರೇಷನ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ, ಕುಂದಾಪುರದಿಂದ, ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ. ಸೊ ದಿಸ್ ಈಸ್ ಅ ಆಪರ್ಚುನಿಟಿ ಟು ಮೀಟ್ ದ ಎಂಟೈರ್ ಫ್ಯಾಮಿಲಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಅನ್ಸುತ್ತೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ VVIPs ಇರ್ತಾರೆ. ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ನಂಗೆ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅನ್ನೋ ಮೀಡಿಯಾ. ಇವತ್ತಿನ ಪ್ರೆಸ್ ಅಲ್ಲ, ಈವನ್ ದ ಹಳೆ ಕಾಲದಲ್ಲಿ ಕನ್ನಡಪ್ರಭ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡೇಟೆಡ್ ಟು ದೆಮ್ ಅನಿಸುತ್ತೆ ನನಗೆ. ಸೊ ಥ್ಯಾಂಕ್ ಯು ಫಾರ್ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ಆಫ್ ಅಸ್. ತುಂಬ ಖುಷಿಯಾಗುತ್ತೆ ಕಣೋ ದ್ಯಾಟ್ ದೇರ್ ಇಸ್ ಅ ಫ್ಯಾಮಿಲಿ ಫಂಕ್ಷನ್ ಆ್ಯಂಡ್ ಯು ಆಲ್ ಆಲ್ ಗೋನ್ ಬಿ ಅ ಪಾರ್ಟ್ ಆಫ್ ಇಟ್ ಅನ್ನೋದು ಡೆಫಿನೆಟ್ಲಿ ಒಂದು ಖುಷಿ ಇದೆ. ಇಡೀ ಮೀಡಿಯಾದಲ್ಲಿ ಇಂಡಸ್ಟ್ರಿ ಮದುವೆ ಮೊದಲು ಕವರೇಜ್ ಹೌದು, ಅದು ಮದುವೆ ಇರಲಿಲ್ಲ ಜಾತ್ರೆ ಜಾತ್ರೆ ಕವರೇಜ್ ಆಗಿಲ್ಲ.